ವಿಜಯವಾಣಿಯ ಫುಡ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಕುಂದಾಪುರ್. ರಾಜಧಾನಿಯಲ್ಲಿ ಸಾಕಷ್ಟು ಹೋಟೆಲ್ಗಳಿವೆ, ಆದರೆ ಕೆಲವೊಂದು ಹೋಟೆಲ್ಗಳು ಮಾತ್ರ ತನ್ನ ವಿಶೇಷತೆಯ ಮೂಲಕ ಜನಮನವನ್ನು ಸೆಳೆಯುತ್ತೆ. ಅಂತಹದ್ದೇ ಒಂದು ಹೋಟೆಲ್ ಜೆಪಿ ನಗರದಲ್ಲಿರುವಂತಹ ಚೆಕ್ ಪೋಸ್ಟ್. ನಾವಿವತ್ತು ಇಲ್ಲಿನ ವಿಶೇಷ ಖಾದ್ಯಗಳನ್ನು ನಿಮಗೆ ಪರಿಚಯಿಸಲಿಕ್ಕೆ ಬಂದಿದ್ದೇವೆ. ಹಾಗಿದ್ರೆ ಯಾಕಿನ್ನು ತಡ, ಬನ್ನಿ ನೋಡೋಣ. ಧಾವಿಸುತ್ತಾ ಇದ್ದ ಹಾಗೆ ಮೊಟ್ಟ ಮೊದಲು ಗಮನ ಸೆಳೆಯುವುದು ಇಲ್ಲಿನ ಆಂಬಿಯನ್ಸ್. ಹೋಟೆಲ್ ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದ್ದರೂ ಅದಕ್ಕೆ ಸೆಡ್ಡು ಹೊಡೆಯುವಂತೆ ಬಾನೆತ್ತರಕ್ಕೆ ಬೆಳೆದು ನಿಂತ ಮರಗಳು ಜಾಗದ ಪ್ರಾಕೃತಿಕ ಸೊಬಗನ್ನ ಇಮ್ಮಡಿಗೊಳಿಸುವಂತಿದೆ. ಹಿತವಾಗಿ ಬೀಸುವ ಗಾಳಿ, ಅಲ್ಲಲ್ಲಿ ಮರದ ಕೆತ್ತನೆಯ ವಿನೂತನ ಶೈಲಿಯ ಕಲಾಕೃತಿ, ಕೊಂಚ ವಿಭಿನ್ನ ಶೈಲಿಯಲ್ಲಿ ಜೋಡಿಸಲಾದ ಸೀಟಿಂಗ್ ವ್ಯವಸ್ಥೆ ರೆಸ್ಟೋರೆಂಟ್ಗೆ ವಿಶೇಷ ಮೆರುಗು ನೀಡುತ್ತದೆ. ಈಟ್ ಗೋ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ಈ ರೆಸ್ಟೋರೆಂಟ್ ಉತ್ತಮ ಸೇವೆಯ ಕಾರಣದಿಂದಾಗಿ ಕೆಲವೇ ದಿನಗಳಲ್ಲಿ ಗ್ರಾಹಕರ ಮನ ಗೆದ್ದಿದೆ. 20 ರಿಂದ 25 ವರ್ಷ ಅನುಭವ ಇರುವ ಬಾಣಸಿಗರ ತಂಡವು ಗುಣಮಟ್ಟದ ಮತ್ತು ಅಷ್ಟೇ ರುಚಿಕರವಾದ ಅಡುಗೆಯನ್ನ ತಯಾರಿಸುವಲ್ಲಿ ನಿಪುಣರಾಗಿದ್ದಾರೆ. ಏಷ್ಯಾ ಖಂಡದಲ್ಲಿರುವ ವಿವಿಧ ರಾಷ್ಟ್ರಗಳ ಖಾದ್ಯವನ್ನ ಸವಿಯಬೇಕೆಂಬ ಹಂಬಲ ನಿಮ್ಮದಾಗಿದ್ದರೆ ಇಲ್ಲಿಗೆ ಭೇಟಿ ನೀಡುವುದನ್ನ ಮಾತ್ರ ಮಿಸ್ ಮಾಡಬೇಡಿ. ಇದೊಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಸಸ್ಯಾಹಾರಿ, ಮಾಂಸಾಹಾರಿ, ಸೀ ಫುಡ್ ಒಳಗೊಂಡಂತೆ ಶ್ರೀಲಂಕಾ, ನೇಪಾಳ, ಚೀನಾ ಸೇರಿ ವಿವಿಧ ರಾಷ್ಟ್ರಗಳ ಬಗೆ ಬಗೆಯ ತಿನಿಸುಗಳು ನಿಮ್ಮನ್ನ ಕಾಯಂ ಗ್ರಾಹಕರನ್ನಾಗಿ ಮಾಡುತ್ತವೆ. ಉತ್ತಮ ಸರ್ವಿಸ್ ಜೊತೆಗೆ ಶುಚಿರುಚಿಗೂ ಆದ್ಯತೆ ಹೆಚ್ಚು. ಕರಾವಳಿ ಭಾಗದ ಪಾಕ ಪದ್ಧತಿಯ ಅತ್ಯಂತ ವಿಶಿಷ್ಟವಾದ ಭಕ್ಷ್ಯ ಚಿಕನ್ ಗೀ ರೋಸ್ಟ್, ಮಂಗಳೂರಿನ ಸಿಗ್ನೇಚರ್ ಫುಡ್ಗಳಲ್ಲಿ ಒಂದಾದ ಫಿಶ್ ಪುಲಿಮುಚ್ಚಿ, ಎಲ್ಲಾ ಕರಿಗೂ ಮ್ಯಾಚ್ ಆಗುವ ನೀರ್ದೋಸೆ, ವಿವಿಧ ಜಾತಿಯ ತಾಜಾ ಮೀನುಗಳ ಬಗೆ ಬಗೆಯ ಫಿಶ್ ಫ್ರೈ, ಬಾಯಲ್ಲಿ ನೀರೂರಿಸುವಂತಹ ಸಿಗಡಿ, ಏಡಿಯ ಖಾದ್ಯ, ಚೆಕ್ ಪೋಸ್ಟ್ ಚಿಕನ್ ದೊಣ್ಣೆ ಬಿರಿಯಾನಿ ಸೇರಿ ಸಾಕಷ್ಟು ಬಗೆಯ ಖಾದ್ಯಗಳಿವೆ. ಲ್ಯಾಟಿನ್ ರೋಸ್ಟೆಡ್ ಚಿಕನ್ ಫಿನೋಕ್ಸ್, ಸಿಗಡಿ ಸ್ಯಾಂಬಲ್ ಓಲ್ ಫಿಶ್, ಚಿಕನ್ ಡ್ರ್ಯಾಗನ್ ರೋಲ್, ಕುಂಗ್ ಫು ಚಿಕನ್, ರೆನ್ಜಿಪ್ ಕೇರಬ್, ಮಟನ್ ಬೋಟಿ, ಕೇರಬ್ ಚಿಕನ್, ಚಿಕನ್ ಚೀಸ್ ಟಿಕ್ಕಾ, ಶೋಲೆ ಕೇರಬ್ ಹೀಗೆ ಅನೇಕ ನಮೂನೆ ವಿಶೇಷ ಖಾದ್ಯಗಳು ದೊರಕುತ್ತವೆ. ಇದೀಗ ನಮ್ಮ ಜೊತೆ ಚೆಕ್ ಪೋಸ್ಟ್ ಹೋಟೆಲ್ನ ಮಾಲೀಕರಾದಂತಹ ಪುನೀತ್ ಶೆಟ್ಟಿ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ, ಬನ್ನಿ. ಸರ್, ಯಾವಾಗ ಪ್ರಾರಂಭ ಆಯಿತು? ಈ ಹೋಟೆಲ್ ಪ್ರಾರಂಭ ಆಗಿ ಹತ್ತತ್ರ 5 ರಿಂದ 6 ವರ್ಷ ಆಯಿತು. ಸೊ ನಾವು ಮಲ್ಟಿ ಕ್ವಿಜಿನ್ ರೆಸ್ಟೋರೆಂಟ್ ರನ್ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಜನ ಜಾಸ್ತಿ ಸೀ ಫುಡ್ಡು, ಫಿಶ್ ಫ್ರೈಸು, ಫಿಶ್ ಥಾಲಿ ಈ ರೀತಿ ತಿನ್ನಲಿಕ್ಕೆ ಜಾಸ್ತಿ ಬರ್ತಾರೆ. ಸೊ ಇವಾಗಲೇ ಈಗ ಡಿಸೆಂಬರ್ 15ಕ್ಕೆ ನಾವು ಸೀ ಫುಡ್ ಫೆಸ್ಟಿವಲ್ ಥರ ಒಂದು ಬೊಫೆಟ್ ಮಾಡ್ತಾ ಇದ್ದೀವಿ. ಸೊ ಸೀ ಫುಡ್ ಆಸಕ್ತರಿಗೆ ಒಂದು ಇದಾಗಲಿ ಅಂತ ಸೊ ಹಾಗಾಗಿ ಮತ್ತು ನಮ್ಮಲ್ಲಿ ನೀವು ಬೊಫೆ ಸರ್ವಿಸಸ್ ಇದೆ, ಮಲ್ಟಿ ಕ್ವಿಜಿನ್ ಇದೆ, ಪ್ಯಾನ್ ಏಷ್ಯನ್ ಇದೆ, ಮ್ಯಾಂಗ್ಳೂರ್ ಕ್ವಿಜಿನ್ಸ್ ಮಾಡ್ತೀವಿ, ಸಿಜ್ಲರ್ಸ್ ಮಾಡ್ತೀವಿ. ಸೊ ಈ ರೀತಿ ತುಂಬ ಬಗೆಯಾದ ಖಾದ್ಯಗಳು ಸಿಗ್ತವೆ. ಹೋಟೆಲ್ಗಳಂದಾಗ ಸಂಡೇ ಸ್ಯಾಟರ್ಡೆ ಮಾತ್ರ ಜನಸಾಗರ ಹರಿದು ಬರ್ತದೆ ಅನ್ನುವಂಥ ಒಂದು ಮಾತಿದೆ. ಆದರೆ ಇಲ್ಲಿ ಪ್ರತಿದಿನವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಜನರು ಬರ್ತಾರೆ. ಈ ಬಗ್ಗೆ ಹೋಟೆಲ್ನ ಮ್ಯಾನೇಜರ್ ಆದಂತಹ ಲೋಕೇಶ್ ಅವರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ನನ್ನ ಹೆಸರು ಲೋಕೇಶ್ ಅಂತ. ಮತ್ತು ನಾನು ಈಗ ಒಂದು 6 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಲಂಚಲ್ಲಿ ನಮಗೆ ಫುಲ್ ಕ್ರೌಡ್ ಇರ್ತದೆ. ಒಂದು 12 ಗಂಟೆಯಿಂದ 4 ಗಂಟೆ ತನಕ ಲಂಚಲ್ಲಿ ಫುಲ್ ಪ್ಯಾಕ್ ಇರ್ತದೆ. ಅಂದರೆ ಯಾಕೆಂದರೆ ಇಲ್ಲಿ ಅಕ್ಕಪಕ್ಕದೆಲ್ಲ ಕಂಪನೀಸ್ ಎಲ್ಲ ಇರ್ತದೆ. ಎಲ್ಲ ಕ್ರೌಡ್ ಎಲ್ಲ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಮಿಕ್ಸ್ ಇರ್ತದೆ. ಮತ್ತು ನೈಟಲ್ಲಿ ಕೂಡ ಒಂದು 8 ಗಂಟೆಗೆ ಕ್ರೌಡ್ ಸ್ಟಾರ್ಟ್ ಆಗ್ತದೆ. ಫ್ಯಾಮಿಲಿ ಕಸ್ಟಮರ್ 8 ರಿಂದ ಒಂದು 10ವರೆ ತನಕ ಫ್ಯಾಮಿಲಿ ಕಸ್ಟಮರ್ ಇರ್ತದೆ. ಮತ್ತು ವೀಕೆಂಡ್ ಡೇಸ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿವಸ ಫುಲ್ ಫ್ಯಾಮಿಲಿ ಕಸ್ಟಮರ್ ಇರ್ತದೆ. ಮತ್ತು ನಮ್ಮ ಹತ್ರ ಎಲ್ಲ ಥರದ ಫುಡ್ ಅವೈಲೇಬಲ್ ಇರ್ತದೆ. ಕೋಸ್ಟಲ್ ಇರ್ತದೆ, ಚೈನೀಸ್ ಉಂಟು, ಇಂಡಿಯನ್ ಫುಡ್ಡು. ಮತ್ತು ಕೋಸ್ಟಲ್ ತುಂಬ ಫೇಮಸ್ ಉಂಟು. ಮಂಗಳೂರು ಕಸ್ಟಮರ್ ಎಲ್ಲ ತುಂಬ ಬರ್ತಾರೆ, ಇಲ್ಲಿ ಲೈಕ್ ಮಾಡ್ತಾರೆ. ಅಂದರೆ ಗೀ ರೋಸ್ಟ್ ಆಗಲಿ, ಮಸಾಲ ಫ್ರೈ, ತವಾ ಫ್ರೈ, ಫಿಶ್, ಅಂಜಲ್, ಪಾಪ್ಲೆಟ್, ಪ್ರಾನ್ಸ್ ಎಲ್ಲ ಥರದ ಫಿಶ್ ಇಲ್ಲಿ ಅವೈಲೇಬಲ್ ಇರ್ತದೆ. ಮತ್ತು ನಮ್ಮದು ಕೋಸ್ಟಲ್ನವರೇ ಒಂದು ಮೇನ್ ಅಶೋಕ್ ಶೆಟ್ಟಿ ಅಂತ ಕುಕ್ ಇದ್ದಾರೆ, ತುಂಬ ಫೇಮಸ್ ಅವರು. ಮಂಗಳೂರಲ್ಲಿ ಕೂಡ ತುಂಬ ಫೇಮಸ್. ಒಳ್ಳೆ ಇಲ್ಲಿ ಕೂಡ ತುಂಬ ಒಳ್ಳೆ ಫುಡ್ ಐಟಮ್ ಎಲ್ಲ ಕೊಡ್ತಾರೆ ಅವರು. ವೆಜ್ ಪ್ರಿಯರಿಗೆ ಮಶ್ರೂಮ್, ಪನ್ನೀರ್ ಲ್ಯಾಬೊರೇಟರ್, ದಮ್ ಆಲೂ ಕಾಶ್ಮೀರಿ, ಬೇಬಿ ಕಾರ್ನರ್ ಚೀಸ್ ಮಸಾಲಾ, ವೆಜ್ ಪಟಿಯಾಲ ಸೇರಿ ಹಲವು ಬಗೆಯ ತಿನಿಸುಗಳು ದೊರೆಯಲಿವೆ. ಜೊತೆಗೆ ತಾಜಾ ಹಣ್ಣಿನಿಂದ ತಯಾರಿಸಲಾಗಿರುವ ವಿವಿಧ ಬಗೆಯ ಜ್ಯೂಸ್, ಒಂದು ತಿಂದರೆ ಮತ್ತೊಂದು ಬೇಕೆನಿಸುವ ಐಸ್ ಕ್ರೀಮ್ ಕೂಡ ಇಲ್ಲಿ ಲಭ್ಯವಿದೆ. ವಿಶಾಲವಾದ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಇದು ಗ್ರಾಹಕರು ನಿಶ್ಚಿಂತೆಯಿಂದ ಕಾಲ ಕಳೆಯಲು ಅನುವು ಮಾಡಿಕೊಡುತ್ತದೆ. ಇದೀಗ ಚೆಕ್ ಪೋಸ್ಟ್ ರೆಸ್ಟೋರೆಂಟ್ನ ಮಾಸ್ಟರ್ ಶೆಫ್ ಆಗಿರುವಂತಹ ಅಶೋಕ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ, ಬನ್ನಿ. ನಾನು ಚೆಕ್ ಪೋಸ್ಟಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಸೌತ್ ಇಂಡಿಯನ್ ಅಂದರೆ ನಮ್ಮದು ಮೈನ್ ಸೌತ್ ಇಂಡಿಯನ್. ಏನಿದ್ರೆ ಮೀನು, ಗೀ ರೋಸ್ಟು,
ಸೇಮ್ ಮಂಗಳೂರು ಸ್ಟೈಲ್ ಮಾಡಿ ಕೊಡ್ತೀವಿ ಇದ್ದೇವೆ ಇಲ್ಲಿ. ಹಾಗೆ ನಮ್ಮದು ಎಲ್ಲ ಫುಡ್ಡು ಸಿಕ್ಕುತ್ತೆ. ನಾರ್ತ್ ಇಂಡಿಯನ್, ಚೈನೀಸ್, ಪ್ಲಾನ್ಲೆಸ್ ಚೈನೀಸ್, ಮತ್ತು ಪ್ಯಾಂಟ್ರಿ ಐಟಮ್, ಮತ್ತು ಆಪಮ್, ದೋಸೆ, ಇದೆಲ್ಲ ಮಂಗಳೂರು ಸ್ಟೈಲ್ ಸೇಮ್. ಮತ್ತು ಏನು ಎಲ್ಲ ಸಿಕ್ಕುತ್ತೆ, ಜ್ಯೂಸು ಅದೇ. ಮತ್ತು ನಮ್ಮದು ತಂದೂರುಂಟು, ಇಂಡಿಯನ್, ಚೈನೀಸ್, ಪ್ಯಾಮ್ಲೆಸ್ ಚೈನೀಸ್, ಸಿಜ್ಲರ್ ಎಲ್ಲ ಸಿಕ್ಕುತ್ತೆ. ನಾನ್ ವೆಜ್ಜು ವೆಜ್ಜು ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ಯಾರಾದರೂ ಬಂದರೆ ಇಷ್ಟ ಆಗುತ್ತೆ, ಬಂದರೆ ತೊಗೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಬಟ್ ನಮ್ಗೆ ಇಷ್ಟ ಆಗಿದೆ, ನಾವು ಅವಾಗವಾಗ ಬರ್ತಾ ಇರ್ತೀವಿ. ಸ್ವೀಟ್ಸು, ನಾನ್ ವೆಜ್ಜು ಎಲ್ಲ ನಮಗೆ ತುಂಬ ಇಷ್ಟ, ಹಾಗಾಗಿ ನಾವು ಬರ್ತಿದ್ದೀವಿ. ಬೇರೆಯವರು ಬಂದು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ಊಟ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಚಿಕನ್ ಕಬಾಬ್, ಲಾಲಿಪಾಪ್, ಟಿಫನ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇನ್ನೊಂದ್ಸಲಿ ಬರಬೇಕು ಅನ್ನಿಸ್ತಾ ಇದೆ. ಸೀ ಫುಡ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಏರಿಯಾದಲ್ಲಿ ಯಾವುದು ಥರ್ಡ್ ಪ್ಲೇಸಲ್ಲಿ ಈ ಹೋಟ್ಲಲ್ಲಿ ಸೀ ಫುಡ್ಗೆ ಅಂತಲೇ ಜನ ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಇಲ್ಲಿ. ನಾನು ಇಲ್ಲಿ ಫುಡ್ ತಯಾರಿ ಪ್ರಕ್ರಿಯೆ ಹೇಗೆಲ್ಲ ಆಗುತ್ತೆ ಅನ್ನೋದನ್ನ ತಿಳಿಬೇಕು ಅಂತಾನೆ ಕಿಚನ್ಗೆ ಎಂಟ್ರಿ ಕೊಟ್ಟೆ. ಮೊದಲು ಇಂಪ್ರೆಸಿವ್ ಅನ್ಸಿದ್ದು ಅಡುಗೆ ಕೋಣೆಯ ನೈರ್ಮಲ್ಯ ನೋಡಿ, ಉಳಿದದ್ದು ನೀವೇ ನೋಡಿ. ಸುಮಾರು 5 ವರ್ಷಗಳ ಹಿಂದೆ ಈ ಹೋಟೆಲ್ ಪ್ರಾರಂಭಿಸಲಾಯಿತು. ಆದರೆ ಇಲ್ಲಿಗೆ ಭೇಟಿ ನೀಡುವ ಬಹುಪಾಲು ಗ್ರಾಹಕರು ಸೀ ಫುಡ್ಗಾಗಿ ಬರುತ್ತಾರೆ. ಮೀನು ಸಿಗಡಿ ಖಾದ್ಯಗಳನ್ನ ಇಷ್ಟಪಟ್ಟು ತಿನ್ನುತ್ತಾರೆ ಎನ್ನುವುದು ಹೋಟೆಲ್ ಮಾಲೀಕರ ಅಭಿಪ್ರಾಯ.